ಇವತ್ತು ಶ್ರೀರಾಮ ಸೇನೆ ಸಂಘಟನೆ, ಹಿಂದೂ ಜನಜಾಗೃತಿ ಸಮಿತಿ, ಅಯ್ಯಪ್ಪ ಸ್ವಾಮಿ ಮಂಡಳಿಯ ಪ್ರಮುಖರು, ಓಂ ಶಕ್ತಿಯ ರಾಜ್ಯದ ಪ್ರಮುಖರು ಇವತ್ತು ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಫೆಬ್ರವರಿ 4ನೇ ತಾರೀಕು ಚಾಮರಾಜಪೇಟೆಯ ಜೆ ನಗರದ ರಾತ್ರಿ 8 ಗಂಟೆಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮತ್ತು ಓಂ ಶಕ್ತಿ ಮಾಲಾಧಾರಿಗಳು ಭಜನೆಯ ಮೂಲಕ ಅವರು ಅಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು. ಈ ಕಲ್ಲು ತೂರಾಟ ಪ್ರಾರಂಭ ಆಯಿತು. 3 ಜನ ಮಹಿಳೆಯರಿಗೆ ಏಟಾಗಿದೆ. ಇಡೀ ಆ ವಾತಾವರಣ ಭಯಗ್ರಸ್ತ ವಾತಾವರಣ ನಿರ್ಮಾಣ ಆಯಿತು. ಆಮೇಲೆ ಯಥಾ ಪ್ರಕಾರ 3 ಜನ ಅಪ್ರಾಪ್ತರನ್ನ ಬಂಧಿಸಿ ನಾಟಕ ಮಾಡುವಂತಹ ಪ್ರಕ್ರಿಯೆ ನಡೆದು ಹೋಯಿತು. ಬಹಳ ಹಗುರವಾಗಿ ತಗೊಂಡಿದ್ದಾರೆ ಅಲ್ಲಿಯ ಸಚಿವ. ಇದೇನು ಬಹಳ ಇದೆಲ್ಲ ಸಣ್ಣ ಹುಡುಗರು ಯಾರೋ ಆಟ ಆಡ್ತಾ ಏನೋ ಕಲ್ಲು ಎಸೆದಿದ್ದಾರೆ. ಸ್ವಾಮಿ, ಕಲ್ಲು ಎಸೆಯೋದು ಆಟ ಆಡೋದಲ್ಲ ಇದು. ಇದನ್ನ ನೀವು ಬಹಳ ಹಗುರವಾಗಿ ತಗೊಂಡಿದ್ದೀರಿ. ನಾವು ಇಡೀ ರಾಜ್ಯಾದ್ಯಂತ ಅಯ್ಯಪ್ಪ ಸ್ವಾಮಿಗಳು ಮತ್ತು ಓಂ ಶಕ್ತಿಯ ಭಕ್ತ ಮಂಡಳಿಗಳು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ನಾವು. ಇದು ಕಲ್ಲು ಅಯ್ಯಪ್ಪ ಸ್ವಾಮಿ ಮತ್ತು ಓಂ ಶಕ್ತಿಯ ಮೇಲೆ ಎಸೆದದ್ದಲ್ಲ. ಇದು ಹಿಂದೂ ದೇವತೆಗಳ ಮೇಲೆ ಎಸೆದಿದ್ದು, ಹಿಂದೂ ಧರ್ಮದ ಮೇಲೆ. ಸೊ ಈ ರೀತಿಯ ಈ ಕುಕೃತ್ಯಗಳಲ್ಲಿ ಮತ್ತು ಒಂದು ಪಶು ಸಂಗೋಪನೆಯ ಆಸ್ಪತ್ರೆ 100 ವರ್ಷದ ಹಿಂದೆ ಒಬ್ಬರು ಕೊಟ್ಟಂತಹ ಜಾಗ ಅದನ್ನು ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಏಕಾಏಕಿ ಚಾಲ್ತಿಯಲ್ಲಿರುವಂತಹ ಪಶು ಚಿಕಿತ್ಸಾ ಆಸ್ಪತ್ರೆ ಚಾಲ್ತಿಯಲ್ಲಿದೆ. 100 ಹಸುಗಳು ಎಲ್ಲ ಬರ್ತಾ ಇದ್ದಾವೆ ಚಿಕಿತ್ಸೆಗೋಸ್ಕರ. ಅದನ್ನ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆ? ಏನ್ ದಾದಾಗಿರಿ ನಂದು? ಅರೆ ನಾವು ಹೋರಾಟ ಮಾಡಿ ಕೋರ್ಟ್ನಿಂದ ಕೊನೆಗೆ ರದ್ದು ಮಾಡಿಸಿದ್ವಿ ನಾವು.